ಇನ್ನೇನು ಕೇವಲ 2 ತಿಂಗಳಲ್ಲಿ ಮೇಘನಾ ರಾಜ್ರವರ 2ನೇ ಮದುವೆ ನಡೆಯಲಿದೆ. ಸೊ ಇದ್ರ ಬಗ್ಗೆ ಧ್ರುವ ಸರ್ಜಾ ಅವರು ಏನು ಹೇಳಿದ್ದಾರೆ, ಈ ಒಂದು ಮಾತಿನ ಬಗ್ಗೆ ಮೌನವನ್ನು ಮುರಿದಿದ್ದಾರೆ. ಸೊ ಅಷ್ಟಕ್ಕೂ ಯಾರು ಗಂಡು, ಮೇಘನಾ ರಾಜ್ ಯಾರನ್ನ ಮದುವೆ ಆಗ್ತಿದ್ದಾರೆ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನೀವೇನಾದರೂ ನಮ್ಮ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಖಂಡಿತವಾಗಿಯೂ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಮೇಘನಾ ರಾಜ್ ರವರ 2ನೇ ಮದುವೆ ಬಗ್ಗೆ ತುಂಬಾನೇ ಸುದ್ದಿಗಳು ಚರ್ಚೆಯಲ್ಲಿ ಆಗ್ತಾ ಇವೆ. ಸೊ ಟ್ರೆಂಡ್ ನಲ್ಲಿ ಕೂಡ ಈ ಒಂದು ಚರ್ಚೆಗಳು ಇವೆ. ಇನ್ನು ವಿಜಯ್ ರಾಘವೇಂದ್ರ ಅವರ ಬಗ್ಗೆ ಕೂಡ ಕೆಲವೊಂದಿಷ್ಟು ಬಾರಿ ಟ್ರೆಂಡ್ ನಲ್ಲಿ ಈ ಚರ್ಚೆಗಳು ಬಂದಿದ್ವು. ವಿಜಯ್ ರಾಘವೇಂದ್ರ ಹಾಗೆ ಮೇಘನಾ ರಾಜ್ ಇವರಿಬ್ಬರ ನಡುವೆ ಸಂಬಂಧ ಕಲ್ಪಿಸಿ ಇವರಿಬ್ಬರನ್ನ ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ವೈರಲ್ ಆಗಿದ್ವು. ಸೊ ಇದ್ರ ಬಗ್ಗೆ ವಿಜಯ್ ರಾಘವೇಂದ್ರ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ರು. ಸ್ಪಂದನಾ ಬಿಟ್ರೆ ನನ್ನ ಬಾಳಲ್ಲಿ ಯಾರೂ ಇಲ್ಲ, ಸ್ಪಂದನಾಳೆ ನನ್ನ ಜೀವ. ಸೊ ಈಗಲೂ ಅವಳು ನನ್ನ ಜೊತೆನೇ ಇದ್ದಾಳೆ, ಎಲ್ಲೂ ಬಿಟ್ಟು ಹೋಗಿಲ್ಲ. ಸೊ ಖಂಡಿತವಾಗ್ಲೂ ನಾನು ಅವಳ ಜೊತೆನೇ ಇದ್ದಾಳೆ, ಖಂಡಿತವಾಗ್ಲೂ ನನ್ನ ಮಗನ ಜೊತೆ ಅವಳು ಇಲ್ಲೇ ಇದ್ದಾಳೆ, ಎಲ್ಲೂ ಬಿಟ್ಟು ಹೋಗಿಲ್ಲ. ನಾನು ಅವಳ ಜಾಗದಲ್ಲಿ ಯಾರನ್ನೂ ರಿಪ್ಲೇಸ್ಮೆಂಟ್ ಮಾಡೋದಿಲ್ಲ, ಅವಳೇ ನನ್ನ ಜೀವನ ಅಂತಕ್ಕಂಥದ್ದನ್ನ ವಿಜಯ್ ರಾಘವೇಂದ್ರ ಅವರು ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಈ ರೀತಿಯಾದ ಸುದ್ದಿಗಳು ಚರ್ಚೆ ಆಗ್ತಾ ಇದ್ದಾಗ ವಿಜಯ್ ರಾಘವೇಂದ್ರ ಅವರು ಸ್ಪಷ್ಟನೆಯನ್ನ ನೀಡಿದ್ರು. ಇನ್ನು ಮೇಘನಾ ರಾಜ್ ಅವರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಮೇಘನಾ ರಾಜ್ ಅವರು ಒಳ್ಳೆಯ ಅತ್ಯುದ್ಭುತ ನಟಿ ಕೂಡ ಆಗಿದ್ರು. ಸೊ ಇವ್ರ ತಂದೆ ತಾಯಿ ಅವರು ಯಾವ ರೀತಿ ಇವರಿಗೆ ಹೇಳ್ತಿದ್ದಾರೆಪ್ಪ ಅಂತಂದ್ರೆ, ನೀನು ಇನ್ನೊಂದು ಮದುವೆ ಆಗು, ನಿನ್ನ ಜೀವನ ತುಂಬಾ ಇದೆ, ನಿನ್ನ ಮಗನು ಕೂಡ ಇದ್ದಾನೆ, ನಿನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅಂತಕ್ಕಂಥದ್ದನ್ನ ಕೂಡ ಇವರ ತಂದೆ ತಾಯಿಯವರು ಹೇಳ್ತಾ ಇದ್ದಾರೆ ಅಂತೆ. ಇವ್ರ ತಂದೆ ತಾಯಿಯವರು ತುಂಬಾನೇ ಫೋರ್ಸ್ ಮಾಡ್ತಿದ್ದಾರೆ ಅಂತೆ 2ನೇ ಮದುವೆ ಆಗು ಅಂತಕ್ಕಂಥದ್ದನ್ನ ಕೂಡ ಇಲ್ಲಿ ನಟಿ ಮೇಘನಾ ರಾಜ್ ಅವರು ಹೇಳಿದ್ರು. ಖಂಡಿತವಾಗ್ಲೂ ನಟಿ ಮೇಘನಾ ರಾಜ್ ರವರೇ ಸ್ವತಃ ತಾವೇ ಹೇಳ್ಕೊಂಡಿದ್ದಾರೆ, ನನಗೆ ಮೊದಲು ಏನು ಅನಿಸ್ತಿರ್ಲಿಲ್ಲ, ಚಿರಂಜೀವಿ ತೀರಿಕೊಂಡ ಕೇವಲ 6 ತಿಂಗಳಿಗೆ ನನಗೆ ತುಂಬಾನೇ ಒಂಟಿಯಾಗಿ ಫೀಲ್ ಕಾಡ್ತಾ ಇದೆ, ಅವ್ರು ಇರೋ ಮುಂಚೆ ನನಗೆ ಏನೂ ಆಗಿಲ್ಲ. ಸೊ ರಾಯನ್ ಅವನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ಸೊ ಎಲ್ಲರನ್ನ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು, ನಾನು ಇಬ್ರು ಸೇರಿ ಹ್ಯಾಂಡಲ್ ಅನ್ನ ಮಾಡ್ತಾ ಇದ್ವಿ. ಸೊ ನಾನು ಒಬ್ಬಳಿಗೆ ಈಗ ನಿಭಾಯಿಸೋದು ತುಂಬಾ ಕಷ್ಟ ಆಗ್ತಿದೆ, ಖಂಡಿತವಾಗ್ಲೂ ನನಗೆ ತುಂಬಾನೇ ಕಷ್ಟ ಆಗ್ತಿದೆ. ಸೊ ರಾಯನ್ ಸ್ಕೂಲ್ ಆಗಿರ್ಬೋದು, ಸೊ ಒಬ್ಳೆ ಹೋಗೋಕೆ ಒಂಥರ ಮುಜುಗರ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಇಬ್ಬಿಬ್ಬರಾಗಿ ಬಂದಿರ್ತಾರೆ. ಸೊ ನಾನು ಸಿಂಗಲ್ ಪೇರೆಂಟ್ ಆಗಿ ಆ ಸ್ಕೂಲ್ಗೆ ಹೋಗೋಕೆ ತುಂಬಾನೇ ಕಷ್ಟವಾಗ್ತಿದೆ. ಸೊ ರಾಯನ್ ಅನ್ನ ನೋಡ್ಕೊಳ್ಳೋದು, ಮನೆ ಕೆಲಸ ಇವೆಲ್ಲವೂ ನನಗೆ ತುಂಬಾನೇ ಟೈರ್ಡ್ ಅನ್ನ ಆಗ್ತಿವೆ. ಸೊ ನನಗೆ ಬದುಕೋಕೆ ಆಗ್ತಿಲ್ಲ, ಖಂಡಿತವಾಗ್ಲೂ ನನಗೂ ಕೂಡ ಇನ್ನೊಬ್ಬ ಗಂಡ ಬೇಕು. ಸೊ ಇದರಲ್ಲಿ ತಪ್ಪೇನಿಲ್ಲ. ಸೊ 2ನೇ ಗಂಡನನ್ನ ಇದರಲ್ಲಿ ಏನು ತಪ್ಪಿಲ್ಲ. ಯಾಕಪ್ಪ ಅಂತಂದ್ರೆ ಚಿರಂಜೀವಿ ಕೂಡ ನಮ್ಮ ಜೊತೆ ಇಲ್ಲ ಈಗ, ಖಂಡಿತವಾಗ್ಲೂ ಅವರು ನಮ್ಮನ್ನ ಬಿಟ್ಟ ತುಂಬಾನೇ ದೂರ ಅಗಲಿದ್ದಾರೆ. ಸೊ ಅವರ ಆತ್ಮಕ್ಕೆ ಕೂಡ ಶಾಂತಿ ಸಿಕ್ಕಿದೆ. ಖಂಡಿತವಾಗ್ಲೂ ನಾನು ಇನ್ನೊಂದು ಮದುವೆ ಆಗುವ ವಿಚಾರದಲ್ಲಿ ಇದ್ದೇನೆ, ಖಂಡಿತವಾಗ್ಲೂ ಅದರಲ್ಲಿ ಏನು ತಪ್ಪಿಲ್ಲ ಅಂತಕ್ಕಂಥದನ್ನ ನಮ್ಮ ತಂದೆ ತಾಯಿಯವರು ನನಗೆ ತಿಳಿಸಿದ್ದಾರೆ. ಸೊ ನನಗೆ ತುಂಬಾ ಫೋರ್ಸ್ ಬರ್ತಾ ಇದೆ ನಮ್ಮ ತಂದೆ ತಾಯಿಯವರಿಂದ ಅಂತಕ್ಕಂಥ ಮಾತನ್ನ ಮೇಘನಾ ರಾಜ್ ರವರು ಈ ರೀತಿಯಾದ ಮಾತನ್ನ ಹೇಳಿರೋದು ತುಂಬಾನೇ ಅಚ್ಚರಿಯ ಸಂಗತಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಚಿರಂಜೀವಿ ಸರ್ಜಾ ಅವರು ಕೂಡ ತುಂಬಾನೇ ಒಳ್ಳೆಯ ಅದ್ಭುತ ನಟರಾಗಿದ್ರು. ಅವರ ಅಭಿಮಾನಿಗಳು ತುಂಬಾನೇ ಮೆಸೇಜ್ ಅನ್ನ ಮೇಘನಾ ರಾಜ್ ರವರಿಗೆ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ. ಖಂಡಿತವಾಗ್ಲೂ ಅತಿಗೆ ನೀವು ಈ ರೀತಿ ಮಾಡೋದು ತಪ್ಪು. ಸೊ ಯಾವ ರೀತಿಯಾಗಿ ವಿಜಯ್ ರಾಘವೇಂದ್ರ ಅವರು ಇದ್ದಾರೆ, ತಮ್ಮ ಹೆಂಡತಿ ಇಲ್ಲ ಅಂದ್ರೂ ಕೂಡ ಅವಳೇ ನನ್ನ ಜೀವ, ಅವಳೇ ನನ್ನ ಸರ್ವಸ್ವ ಅಂತ ಯಾವ ರೀತಿಯಾಗಿದ್ದಾರೋ ಸೊ ನೀವು ಅದೇ ರೀತಿಯಾಗಿ ಇರಬೇಕು. ಸೊ ಈ ರೀತಿ ಮಾಡೋದು ತಪ್ಪು. ನೀವು 2ನೇ ಮದುವೆ ಆದ್ರೆ ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಮೆಂಟ್ ಮೂಲಕ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ನಟಿ ಮೇಘನಾ ರಾಜ್ ಅವರಿಗೆ ತಿಳಿಸಿದ್ದಾರೆ. ಸೊ ಧ್ರುವ ಸರ್ಜಾ ಅವರು ಕೂಡ ಇದರ ಬಗ್ಗೆ ಮೌನವನ್ನು ಮುರಿದಿದ್ದಾರೆ. ಸೊ ಧ್ರುವ ಸರ್ಜಾ ಅವರಿಗೆ ಕೆಲವೊಂದಿಷ್ಟು ಮಾಧ್ಯಮದವರು ಕ್ವಶನ್ ಮಾಡಿದಾಗ, ಏನಾಯ್ತು ನಿಮ್ಮ ಮೇಘನಾ ರಾಜ್ ಅಂದ್ರೆ ನಿಮ್ಮ ಅತ್ತಿಗೆ ಬಗ್ಗೆ 2ನೇ ಮದುವೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಸೊ ಅವರು ಮದುವೆ ಆಗ್ಬೇಕಾ ಅಥವಾ ಆಗ್ಬಾರ್ದಾ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಧ್ರುವ ಸರ್ಜಾ ಅವರಿಗೆ ಆ ಮೀಡಿಯಾದವರು ನ್ಯೂಸ್ ಚಾನೆಲ್ದವರು ತುಂಬಾನೇ ಕೇಳ್ತಾರೆ. ಆಗ ಧ್ರುವ ಸರ್ಜಾ ಅವರು ತಕ್ಕ ಉತ್ತರವನ್ನ ತುಂಬಾ ಒಳ್ಳೆಯ ಉತ್ತರವನ್ನ ಕೊಡ್ತಿದ್ದಾರೆ. ಸೊ ಅದು ಏನಪ್ಪಾ ಅಂತಂದ್ರೆ, ಖಂಡಿತವಾಗ್ಲೂ ಈಗ ಮೇಘನಾ ರಾಜ್ ಅಂದ್ರೆ ಅಣ್ಣನ ಕಳೆದುಕೊಂಡಿರೋ ದುಃಖದಲ್ಲಿ ಅತ್ತಿಗೆ ಅವರು ಇದ್ದಾರೆ. ಸೊ ಆ ವಿಷಯವನ್ನ ನಾವು ಮತ್ತೆ ನೆನಪು ಮಾಡಿ ಅವರಿಗೆ ಇನ್ನಷ್ಟು ಹರ್ಟ್ ಅನ್ನ ದುಃಖವನ್ನ ಮಾಡೋದು ಬೇಡ. ಖಂಡಿತವಾಗ್ಲೂ ಅವ್ರ ಇಷ್ಟ ಏನಿದ್ಯೋ ಅವ್ರ ಇಷ್ಟ ಬಂದಂತೆ ಅವ್ರು ಮಾಡ್ಲಿ, ಅವ್ರ ಲೈಫ್ ತುಂಬಾ ಚೆನ್ನಾಗಿರ್ಲಿ. ಸೊ ಏನಾದ್ರೂ ಆಗ್ಲಿ ಒಟ್ಟಾಗಿ ಚೆನ್ನಾಗಿ ಇರ್ಲಿ. ಸೊ ರಾಯನ್ ಅನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇರೋದನ್ನ ಕಮೆಂಟ್ ಮಾಡಿ.